ಇಲ್ಲ ಕರುಣ್ಯ ಮಡಿಗೆ ಅದ ಆಚೆ ಇಕ್ಕಿದೀನಿ ಮಾವ. ಏನಕ್ಕೋ ಬೇಕು ಅಂತ ಎತ್ಕೊಂಬಂದೆ. ಅದ್ರೊಳಗೆ ಆವಿಡ್ ತಿಕ್ಕಿದ್ದೀನಿ. ಆವ ಏನಕ್ಕೆ ಆವ? ಅಯ್ಯೋ ಮಾವ, ನೀವ್ಯಾಕೆ ಭಯ ಪಡ್ತಾ ಇದ್ದೀರಾ? ಅಲ್ಲ ಆವಂದ್ರೆ ಎಂತವ್ರಿಗೂ ಭಯನೇ ತಾನೇ. ನೀವೇನು ಊಟ ತಗೊಂಡೋಗಿ ಮುಚ್ಚಿಟ್ಟಿದ್ದೀರಾ? ನಾನು ಸತ್ರು ಅಂತ ಕೆಲಸ ಮಾಡಲ್ಲ. ಮಾಡಲ್ಲ ನಾನು ಸತ್ರುನು. ತಿನ್ನೋ ನಾನು ಯಾರಾದರೂ ಮುಚ್ಚಿಕ್ತಾರಾ? ಗೀತಾ ಆಂಟಿನ, ಸರೋಜಮ್ಮನ, ಸಾವಿತ್ರಮ್ಮನ ಎಲ್ಲಾರನ್ನೂ ಕರೀರಿ ಮಾವ, ಎಲ್ಲಾರನ್ನೂ ಕರೀರಿ. ಏನು ಕರುಣ್ಯ? ಯಾರು ಊಟ ತಗೊಂಡೋಗಿ ಇಟ್ಟಿಲ್ಲ ಅವರು ಆ ಮಡಿಕೆ ಕೈ ಹಾಕ್ಬೇಕು. ಅಯ್ಯೋ ಅದ್ರೊಳಗೆ ಆವಿತ್ತೈತೆ. ಸುಳ್ಳು ಯಾರು ಹೇಳ್ತಾರೋ ಅವ್ರನ್ನೇ ಕಚ್ಚೋದು. ಅವು ಸತ್ಯ ಹೇಳೋರ್ನ ಕಚ್ಚಲ್ಲ. ಅಯ್ಯೋ ಕರುಣ್ಯ, ಅವಕ್ಕೇನು ಇವ್ರು ನಿಜ ಹೇಳವ್ರೆ ಇವ್ರು ಸುಳ್ಳು ಹೇಳವ್ರೆ ಅಂತ ಗೊತ್ತಾಯ್ತಾ? ಅದಕ್ಕೆಲ್ಲ ಚೆನ್ನಾಗಿ ಪಾಠ ಮಾಡಿದ್ದೀನಿ ಮಾವ. ನಂಗೆ ಆ ವಿಡಿಯೋಕ್ಕೆಲ್ಲ ಬರ್ತೈತೆ. ನಾನು ಲಾಯರ್ ಓದ್ತಾ ಇದ್ನಲ್ಲ, ಆವಾಗ ಆ ವಿಡಿಯೋದೆಲ್ಲ ಕಲ್ಕೊಂಡಿದ್ದೀನಿ. ಅದಕ್ಕೆ ಹೇಳಿದ್ದೀನಿ ನಾನು, ಸುಳ್ಳು ಯಾರು ಹೇಳ್ತಾರೋ ನಿಜ ಯಾರು ಹೇಳ್ತಾರೋ ಅಂತ. ಕೈ ಒಳಗಡೆ ಇಟ್ಟಿದ ತಕ್ಷಣ ಅದು ಗೊತ್ತಾಗ್ಬಿಡುತ್ತೆ. ಹೌದಾ? ಸರಿ ಇರು, ಗೀತನ್ ಕರ್ಕೊಂಬರ್ತೀನಿ. ಕರ್ಕೊಂಬೋಗು. ಅಂಬುಜಮ್ಮ, ಅಂಬುಜಮ್ಮ. ಅಪ್ಪ ಲೇ ಅದೇನೋ ದುಡ್ಡು ಕೊಡ್ತೀನಿ ಅಂತ ಹೇಳ್ದಂತಲ್ಲ, ಎಲ್ಲ ಕೊಡೈತೆ ದುಡ್ಡು? ಯಾವ ದುಡ್ಡಮ್ಮ? ಯಾವಾಗ ಕೊಟ್ಟಿದ್ದೆ ನೀನು? ಯಾವತ್ತನಾಗ್ಲಿ 1 ರೂಪಾಯಿ ಹಿಂದೆಳೆ ಕಾರುಣ್ಯ ಅಂತ ಕೊಟ್ಟಿದ್ಯಾ ನೀನು? ನನ್ನ ಹತ್ರನೇ ಇಲ್ಲ, ನಿಂಗೆ ಕೇಳ್ಕೊಳ್ಳಿ. ನಾನು ನಮ್ಮ ಯಜಮಾನ್ ಹೇಳಿದ್ನೋ ಕಾರುಣ್ಯ ದುಡ್ಡು ಕೊಡ್ತಾಳಂತೆ ಅಂತ. ದುಡ್ಡು ಇಲ್ಲ ದುಗ್ಗಾಣಿ ಇಲ್ಲ, ನಿಂತ್ಕ ಸುಮ್ಮನೆ. ಲೇ ಕೊಡಲೆ? ಕೊಡ್ತೀಯ? ಕೊಡಲ್ಲ ನೀನು? ಕೊಡಲ್ಲ ಅಂದ್ರೆ ಹೋಗಿ ಮಲ್ಕೊಂತೀನಿ ಅಷ್ಟೇ. ಹಂಗಾದ್ರೆ ನೀನೇ ಕಳ್ಳಿ. ಕಳ್ಳಿ ಏನ್ ಹೇಳ್ತಾ ಇದೆಯೇ? ಊಟ ಮುಚ್ಚಿಕ್ಕಿರೋದು ನೀನೇ. ಮುಚ್ಚು ಬಾ. ಯಾಕಮ್ಮ, ನಂಗೇನು ಗಾಚಾರನೆ ಊಟ ಮುಚ್ಚಿಕಕ್ಕ? ಯಾರ ತಿನ್ಕೊಂಡು ಹೋಗ್ಲಿ ಬಿಡು. ನಾನೇ ನಮ್ಮ ಅಪ್ಪನ ಮನೆಯಿಂದ ಓದ್ಕೊಂಡ್ ಹಾಕಿದ್ದೀನ. ನಮ್ಮ ಮಾವನ್ ಸಂಪಾದನೆ ಮಾಡಾಕಿರೋದು. ನಂದೆಲ್ಲ ಈ ಆಸ್ತಿ. ಆಗ ನಿಂದೆಲ್ಲ ಸ್ವಾರ್ಥ ಬುದ್ಧಿನೇ. ಇರೋದನ್ನ ಹೇಳ್ಬೇಕು, ಇಲ್ದಿದ್ದನ್ನ ಹೇಳ್ಬೇಕಾ? ಏಯ್ ಬಾ ಬಾ, ಎಲ್ಲರೂ ಅಲ್ಲ ಅವ್ರು ಬಾ. ಮೌ ತಡಮ, ಸರೋಜಮ್ಮ ದಾರಿ ಬಿಡು. ಕಾಸತ್ಕ ಮರ್ಕೋತಾ ಇದ್ದೀನಿ. ಕಾಸಲ್ಲ ಮಡಿಕೆ 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 ಮಡಿಕೆಗೆ ನಿತಿಗಿದ್ದು ಚಿಕ್ಕದ ಹೆಂಗೆ? ಚಿಕ್ಕದ ಬರೀ ಬಂಗಾರ ನಳ್ಳಿಗೆ. ಎಲ್ಲ ನಿಂಗೆ ಕೊಟ್ಬಿಡ್ತೀನಿ. ಕೊಡಿಲೇ, ನಂಗೆ ಕೊಡೆ. ನೀವೆಲ್ಲ ಓದಿದ್ದೀರಿ, ಎಲ್ಲೋ ಕೆಲಸ ಮಾಡಿದ್ರೆ ನಿಮ್ಮ ಜೀವನ ನಡೀತದೆ. ನಮ್ಗೆ ಓದಿಲ್ಲ ಬರ ಇಲ್ಲ, ಹೆಂಗೋ ಜೀವನ ಮಾಡ್ಕೊಂತೀರಿ. ನಮ್ಗೆ ಕೊಟ್ಬಿಡೆ. ಕೊಟ್ಬಿಡು ಇಳ್ಕ. ಇಳ್ಕೆ ಎಷ್ಟು ಕೊಟ್ರು ಸಾಲದು. ನೀನು ಬ್ಯಾಂಕ್ಸ್ಕೊಂಡು ನಿಂತ್ಕೊಳ್ಳೆ. ಲೇ ನಾನು ಸಹ ಸಿಕ್ಕಿರೋದು ನೀನು ಹೋಗಿ. ಲೇ ನೀನು ನಿಂತ್ಕೊಳ. ಮೌ ನಿಧಿನೂ ಸಿಕ್ಕಿಲ್ಲ ಏನೂ ಇಲ್ಲ. ಮಡಿಕೆ ಎತ್ಕೊಂಬತ್ತೀನಿ ತಡಿಯಮ್ಮ. ಎತ್ಕೊಂಬೋಗು. ಅದೆಷ್ಟು ಕಾಸುಗಳು ಎತ್ಕೊಂತೀನಿ. ಕಾಸುಗಳೆಲ್ಲ ಅದ್ರಾಗ ಆವದೆ. ಅವೇನು ಎತ್ಕೊಂಬತ್ತೀವಿ ಮನೆಕ? ಹೇಳ್ತೀನಿ ತಡಿ. ಇವಳು ಪಾಸ್ಕುಲ ಏನೋ ಮಾಡ್ತಾಳೆ ಮನೆ ಜನ್ನೆಲ್ಲ ಇವಳು. ಲೇ ಎತ್ಕೊಂಬರ್ಬೇಡ ಮನೆಕ. ಎಲ್ಲ ಸೋಫಾಗಿ ಕೆಳಕ ಮಂಚೂರಿ ಕೆಳಕ ಸೇರ್ಕೊಂಬಿಟ್ಟಲೇ ಕಾರುಣ್ಯ. ನೀನ್ ಸ್ವಲ್ಪ ಸುಮ್ಮನೆ ಇರಮ್ಮ. ಅಯ್ಯೋ ಏನೋ ಇದು ಇಷ್ಟೊಂದು ನಾಗರಾವು. ನಾಗರಾವೆ. ಅದಕ್ಕೆ ವಿಷ ಜಾಸ್ತಿ ಅಂತ ತಿಳಿದಿಟ್ಟು ಮನೆಗೆ ಎತ್ಕೊಂಡ್ ಬಂದಿದ್ಯಲ್ಲೇ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ, ನಾನು ಮಾತಾಡೋದಂಗೆ ಕೇಳಿಸ್ಕೊಂತೀಯಾ? ಅಯ್ಯಯ್ಯ ಬಲ ಆತ ಕುಡ್ದೋಳು ನೋಡಿ ನೀನು. ಯಾವಳೊಳಗೆ ಎತ್ಕೊಂಡೋಗಿ ಬಿಸಾಕೋಗೆ. ಈಗ ಇವಾಗ ಬಾಯ ಮೇಲೆ ಹಾಕ್ತೀನಿ, ಸುಮ್ಮನೆ ಇರು. ಸರೋಜಮ್ಮ ನೀನ್ ಫಸ್ಟ್ ಕೈ ಹಾಕಮ್ಮ. ಆ ಮಡಿಕೆ ಒಳಗೆ ಕೈ ಹಾಕಮ್ಮ ನೀನು. ನನಗೆ ಗುಚ್ಚಿಡ್ತದೇನೆ. ಆವಿರ ಮಡಿಕೆ ಕೈ ಹಾಕು ಅಂತ ಹೇಳ್ತಾ ಇದೀಯಾ? ಹಂಗಾದ್ರೆ ನೀನೇ ಕಳ್ಳಿ. ಊಟ ಎತ್ಕೊಂಡೋಗಿ ಮುಚ್ಚಿಕ್ಕಿರೋದು ನೀನೇ. ನಾನಾಯ್ತು ಕಲ್ತನ ಮಾಡಿ ಆವಾಗೇನು ಹೇಳಿಲ್ಲೇನೆ. ಮತ್ತೆ ಕೈ ಹಾಕು. ಅದಕ್ಕೆ ಮುಲ್ಕೊಂಡೆ ಅದ ಯಾವ ನಿದ್ದೆ ಮಾತ್ರ ನಾನು ಹಾಕಿಬಿಟ್ಟಿದೆ. ಹೆಂಗ ಯಾವಕ ಲೇ ನಿದ್ದೋದಲ್ಲೇ ಕರ್ಮ್ಯ? ಆತೋಡ. ಅಯ್ಯೋ ನಾನು ಮುಟ್ಟಿದ್ರು ನಿದ್ದೋದಲ್ಲೇ. ನಡಿ ನೀನು ಹಿಂದಕ ನಡಮ್ಮ. ಹಿಂದಕ್ಕೆ ನೀನು 5 ವರ್ಷದ ಕೈ ಕಂಡಿತ್ತೀನಿ ರೇ. ಅಯ್ಯ ನಿನ್ ಕೆಲಸ ಆಯ್ತು, ನಡಿ ಹಿಂದಕ್ಕೆ. ನೀನೆಲ್ಲ ನಡಿ. ಒಳ್ಳೆ ಚೆನ್ನಾಗದೆ. ರಾಮು ನೀನ್ ಬಾ. ಸರಿ ಹೋಗ್ ರಾಮು. ಅಮ್ಮ ತಾಯಿ, ನನಗೆ ಬೆಳಗ್ಗೆ ಡ್ಯೂಟಿ ಅದೇ, ನಾನು ಹೋಗಿ ಮಲ್ಕೊಂತೀನಿ. ನೀವೇನಾದ್ರು ಮಾಡಿ. ಸರಿ ಹೋಗು ಅಂತ ಹೇಳಿದ್ನಲ್ಲ, ಹೋಗು. ಗುಂಡಜ್ಜಿ ಬಾ. ಲೇ ನಾನು ಹಾಕಲ್ಲ ಕೈಯೇ. ಯಾಕ ಇವಾಗ ರಾಮು ಹಾಕಿದ್ನು, ಸರೋಜಮ್ಮನ ಕೈ ಹಾಕಿದ್ಲು, ನೀನ್ಯಾಕೆ ಹಾಕಲ್ಲ? ಮೊದಲೇ ನಂಗೆ ದಿಗ್ಲಿಲ್ಲ. ಅವುಗಳಂದ್ರೆ ದಿಗ್ಲು. ನಾನು ಮುಟ್ಟಲ್ಲಮ್ಮ. ನಾನು ಮುಟ್ಟಲ್ಲ ಅಂದ್ರೆ ಮುಟ್ಟಲ್ಲ. ಹಂಗಾದ್ರೆ ಕಲ್ತಾನ ಅಪವಾದ ಒತ್ಕೊಳಕ್ಕೆ ರೆಡಿ ಆಗಿರು ನೀನು. ಏನೋ ನಾನು ಕಲ್ತಾನೇ. ಅದು ಊಟನ ದುಡ್ಡುಗಳು ಕಲ್ತಾನ ಮಾಡ್ತೀನಿ, ಇಲ್ಲ ಅಂತ ಹೇಳಿಲ್ಲ. ಅದು ಬೇರೆಯವ್ರ ಹತ್ರ ಅಲ್ಲ, ನನ್ನ ಗಂಡ ಹತ್ರ. ಆದ್ರೆ ಊಟ ಮುಚ್ಚಕ್ಕಷ್ಟು ಕೆಟ್ಟೋಳು ನಾನಲ್ಲಮ್ಮ. ಮತ್ತೆ ಬಾ ಅಜ್ಜಿ, ನಡೆಯಜ್ಜಿ ನೀನು ಹಿಂದಕ್ಕೆ ಹಾಕು ಕೈ. ಅಯ್ಯೋ ಏನು ಇಷ್ಟಪ್ಪದಿ. ಅಯ್ಯೋ ಕಚ್ಚಿದ್ರೆ ಏನು ಬರೀತಾರೇನೆ. ಅದು ನಾಗರಾವಿದ್ದಂಗಲ್ಲೇ. ಊನೆ ನಾಗರಾವೂಲೇ ಬೇಳೆ ಕಾರುಣ್ಯ. ಇವಾಗ ಅವರೆಲ್ಲ ಕೈ ಹಾಕಿ ಹಿಂದಕ್ಕೋದ್ರೆ ನಿಂದೇನು ಇಲ್ಲಿ ಬಿಲ್ಡಪ್ಪ. ಹಾಕು ಕೈಯೇ ಅಂಬುಜೆ. ಸರಿ. ನಮ್ಮ ಅಕ್ಕನಿಗೋಸ್ಕರ ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಕ್ಕನ ಮೇಲೆ ಅಷ್ಟು ಪ್ರೀತಿ ತಾನೆ. ಮತ್ತೆ ಮುಟ್ಟು ಹಾಕು ಕೈಯೇ. ನಾಗಪ್ಪ ಕಾಪಾಡಪ್ಪ, ನಾಗಪ್ಪ ಕಾಪಾಡಪ್ಪ. ಅಯ್ಯೋ ಪಾಪ ಅದು ನಿದ್ದೋತಲ್ಲೇ. ಅಯ್ಯೋ ಕತ್ಲಾಗದಲ್ಲ, ನಮ್ಗೆ ನಿದ್ದೆ ಬರ್ತಾವೆ. ಇನ್ನು ಅದಕ್ಕೆ ನಿದ್ದೆ ಬರ್ತಿರ್ತದ? ನಿದ್ದೋತದ್ ಬಿಡು. ಆಗಲೋ ತಾಗಿದ್ರೆ ಇಷ್ಟೊತ್ತಿಗೆ ಎಲ್ಲಾರನ್ನೂ ಒಂದು ತುತ್ತಿಗೆ ತಂದಿರೋದು. ಅದಕ್ಕೆ ನಡಿ ಹಿಂದಕ್ಕ. ಲೇ ಬಾರ ಸಿಕ್ಕೋನೆ. ಸಾವಿತ್ರಮ್ಮ ಮಾವ ಹಾಕಿ ಕೈ. ಅಯ್ಯೋ ಏನಿಲ್ಲ ಏನಿಲ್ಲ, ಬಂದ್ಬಿಡ್ರಿ ಈ ಕಡೆಕ. ಅಶ್ಚಂದ್ರ ಬಾ. ಅಶ್ಚಂದ್ರ ಮಾವ ಅಲ್ಲ ಐತ್ ನೋಡ್ ಮಾವ. ಅಯ್ಯಪ್ಪ ನನ್ನ ಮೇಲೆ ಯಾಕಮ್ಮ ಅನುಮಾನ? ನಾನು ಈ ಕೆಲಸ ಮಾಡ್ಬಿಡ್ತೀನಿ. ಎಲ್ಲಾರು ಮಾಡ್ಬೇಕು ಮಾವ. ಎಲ್ಲಾರು ಆಯ್ತಮ್ಮ. ನಿನಗೆ ಗೀತಾ ಆಂಟಿ ಒಬ್ಳೆ ಬಾಕಿ ಇರೋದು. ನಿನಗೆ ಯಾರ್ಯಾರ ಮೇಲೆ ಅನುಮಾನ ಇತ್ತು ಅವ್ರನ್ನೆಲ್ಲ ಪರೀಕ್ಷೆ ಮಾಡಿದೆ. ನನ್ನ ಮೇಲೆ ಅನುಮಾನ ಇಲ್ಲಲ್ಲ. ನಾನ್ಯಾಕೆ ಅಂತ ಕೆಲಸ ಮಾಡಲಿ? ನಾನು ಹಾಕಲ್ಲಮ್ಮ ಕೈ. ನಾನು ಯಾಕೆ ಹಾಕ್ಬೇಕು? ಆಯ್ತೇನಮ್ಮ, ಅದೇನೋ ನೀನೇ ನೋಡ್ಕ, ನಾವು ಓದ್ತೀರಿ. ಸರಮ್ಮ ಅದೇನೋ ನೀವು ಹೆಂಗ್ಸ್ರ ನಿರ್ಧಾರ ಮಾಡ್ಕೊಳ್ರಿ, ನಾವು ಓದ್ತೀರಿ. ಇನ್ನೇನು ಕೆಲಸ? ಅದಕ್ಕೆ ತಪ್ಪು ಮಾಡಿಲ್ಲ ಅಂತ ಇದೆಯಲ್ಲ. ಬಾ ಧೈರ್ಯವಾಗಿ ಮಡ್ಕೆ ಕೈ ಹಾಕ್. ಬಾರೇ. ತಪ್ಪು ಮಾಡಿಲ್ಲ ಅಂದಮೇಲೆ ಧೈರ್ಯವಾಗಿ ಬಂದು ಮಡ್ಕೆ ಕೈ ಹಾಕ್ಬೇಕು. ಅದಕ್ಕೆ ಹಂಗೆ ಮಾತಾಡ್ತಾ ಇದೆಯಾ? ಬಾ 10 ಜನಕ್ಕಾಗಿದ್ದು ನಿಂಕು ಆಗ್ಬೇಕು. ಹೂನೇ ಗೀತಾ, ಅಂಬುಜಿ ಹೇಳ್ತಾ ಇರೋದು ಕರೆಕ್ಟು.
ಬಾ ಕೈಯಕ್ ಬಾ. ನಾನ್ಯಾಕೆ ಹಾಕ್ಬೇಕು ನಿಮ್ಮ ಹತ್ರ ಒಳ್ಳೆಯವಳಾಗಿ ನಾನು ಏನು ಸಾಧನೆ ಮಾಡಬೇಕು? ಹಾಂ, ಏನು ಸಾಧನೆ ಮಾಡ್ಬೇಕು ಹೇಳು? ನಿಮ್ಮ ಹತ್ರ ಒಳ್ಳೆಯವಳು ಅನ್ಸ್ಕೊಬೇಕಾಗಿರೋದು ಏನು ಬೇಕಾಗಿಲ್ಲ. ಆ ಪದವಿ ತಗೊಂಡು ನಾನೇನು ಏನು ಮಾಡೋಕ್ಕಾಗಲ್ಲ. ನೀವು ಕೊಡೋ ವಜ್ರದ ಕಿರೀಟ ನನಗೆ ಬೇಕಾಗಿಲ್ಲ. ಲೇ, ಇಲ್ಲಿ ಯಾರು ವಜ್ರದ ಕಿರೀಟಗಳು ಕೊಡ್ತಾ ಇಲ್ಲ ಬಾರೆ ನೋಡತ್ತೆ. ನಾನು ಸಾಚ ಅನ್ನೋ ಪೇಪರು ನನಗೆ ಅವಶ್ಯಕತೆ ಇಲ್ಲ. ನಾನು ಏನು ಅಂತ ನನಗೆ ಗೊತ್ತು. ನಿಮ್ಮಿಂದ ನಾನು ಪೇಪರ್ ಇಸ್ಕೊಬೇಕಾಗಿಲ್ಲ ಸಾಚ ಅಂತ. ವಜ್ರದ ಕಿರೀಟನೂ ಬೇಡ, ನನಗೆ ಸಾಚ ಅನ್ನೋ ಪದವಿನೂ ಬೇಡ. ಎಲ್ಲ ನೀವೇ ಕೂತ್ಕೊಳ್ರಿ. ನಾವು ನೀವೇ ಕೂತ್ಕೊಂತೀವಿ. ಹಂಗಾದ್ರೆ ನಿನಗೆ ನಿಮ್ಮ ಮನೆ ಕೆಲಸ? ಮನೆ ಬಿಟ್ಟು ಆಚೆ ಹೋಗು. ನಮ್ಮ ಸಾಚ ಅನ್ನೋದು ನಮ್ಮ ವಜ್ರದ ಕಿರೀಟ, ನೀನು ಒಳ್ಳೆಯವಳನ್ನೋ ಪೇಪರು ಅವೇನೇನು ಹೇಳ್ತೀಯಲ್ಲ, ನಮಗಂತೂ ಬರಲ್ಲ. ಅದು ಬೇಡ ತಾನೆ, ಅದು ಅವಶ್ಯಕತೆ ಇಲ್ಲ ತಾನೆ. ನಮ್ಮಗಳ ಮಧ್ಯೆ ನೀನು ಹಾಕಿದ್ಯಾ? ನೀನು ಮನೆ ಬಿಟ್ಟು ಹೋಗು. ಲೇ, ನೀನು ಹೆಂಗೆ ಈ ಮನೆಗೆ ಸೊಸೆನೋ ನಾನು ಹಂಗೆ ಈ ಮನೆಗೆ ಸೊಸೆ. ನಿನ್ಗೆ ಎಷ್ಟು ಅಧಿಕಾರ ಅದೋ ನನಗೂ ಅಷ್ಟೇ ಅಧಿಕಾರ ಅದೇ. ನೀನು ಯಾರು ಹೋಗು ಅಂತ ಹೇಳಕ್ಕ? ನೀನು ಯಾರು ಹೋಗು ಅಂತ ಹೇಳಕ್ಕೆ? ನಾವೆಲ್ಲ ಇಲ್ಲಿರೋದು ಸಹಜವರೇ ಆಯಿತಾ? ನಿನ್ನಂಗೆ ಕೆಟ್ಟ ಕೆಲಸ ಮಾಡಿರೋರು ಇಲ್ಲಿ ಯಾರೂ ಇಲ್ಲ. ದಯವಿಟ್ಟು ನಮ್ಮ ಮನೆಯಿಂದ ಆಚ್ಕೋಗ್ಬಿಡು. ನಾವೆಲ್ಲರೂ ಹೆಂಗಿದ್ದೀರೋ ನಮ್ಮ ಜೊತೆಗೆ ನೀನು ಹಂಗೆ ಇರಬೇಕು. ನೀನು ನಮ್ಮ ಮಾತು ಕೇಳಿಲ್ಲ ಅಂದಮೇಲೆ ಇನ್ನು ಯಾಕಿರ್ಬೇಕು ಈ ಮನೆಗೆ? ನನ್ನ ಗಂಡು ನನ್ನನ್ನು ಕಟ್ಕೊಂಬಂದಿರೋದು. ನನ್ನ ಗಂಡನ ನಂಬ್ಕೊಂಡು ನಾನು ಈ ಮನೆಗೆ ಬಂದಿರೋದು. ನಿಮ್ಮನ್ನೆಲ್ಲ ನಂಬ್ಕೊಂಡೆಲ್ಲ ಬಂದಿರೋದು. ಅಲ್ಲೆಲ್ಲೇ ಬೋಲೆ ಸುಪ್ನಾತಿ ಅಲ್ಲ ನೀನು? ಅಂತಿತ್ತು ಸುಪ್ನಾತಿ ಅಲ್ಲ ನೀನು? ಈ ಬಡ್ಡಿ ಬಂಗಾರಮ್ಮನ ಮಗಳು ಅಂತಂದ್ರೆ ಏನು ಅನ್ಕೊಂಡಿದ್ಯಾ? ಈ ಮನೆಗೆ ಬಂದಮೇಲೆ ಏನೋ ನೀವೆಲ್ಲ ದೊಡ್ಡವರು, ಒಂದಲ್ಲ ಒಂದು ದಿವಸ ನನಗೂ ಜವಾಬ್ದಾರಿ ಕೊಡ್ತೀರಾ, ಈ ಮನೆ ಜವಾಬ್ದಾರಿ ಅಂತ ಬಾಯಿ ಮುಚ್ಕೊಂಡಿದ್ದೆ. ಆದರೆ ನಿನ್ನೆ ಮೊನ್ನೆ ಬಂದಿರೋ ಇವಳಿಗೆ ಕೊಟ್ಟಿದ್ದೀರ ಮನೆ ಜವಾಬ್ದಾರಿ. ನಮ್ಮ ಕಣ್ಣು ಮುಂದೆ ಹುಟ್ಟಿರೋಳು ಇವಳಿಗೆ ಕೊಟ್ಟಿದ್ದೀರ ಮನೆ ಜವಾಬ್ದಾರಿ. ನಮ್ಗೆ ಕೊಟ್ಟಿಲ್ಲ? ಲೇ, ಅವಳು ಓದವಳೆ, ವಿದ್ಯಾವಂತಲು, ಎಲ್ಲಿ ಹೆಂಗೆ ಮಾತಾಡಬೇಕು ಅಂತ ತಿಳಿತದೆ, ಅದಕ್ಕೆ ಕೊಟ್ಟವ್ರೆ. ನಿಂಗೇನು ಬರ್ತದೆ? ಅತ್ತೆ, ನನ್ನ ಬುದ್ಧಿ ನಿನ್ಕಿನ್ನ ಗೊತ್ತಿಲ್ಲ. ಇಷ್ಟು ದಿನದಿಂದ ನಾನು ಹಾಕೊಂಡಿದ್ದು ಮುಖವಾಡ. ನನ್ನ ನಿಜವಾದ ಬುದ್ಧಿ ನಿನ್ಕಿನ್ನ ಗೊತ್ತಿಲ್ಲ. ನೀನು ನಿಜವಾದ ಬುದ್ಧಿ ಏನೇ ಇದ್ರೂ ಅದು ನಮ್ಮ ಹತ್ರ ನಡೆಯಲ್ಲ. ಈ ಮಡಿಕೆಗೆ ಬಂದು ಕೈ ಹಾಕು, ಇಲ್ಲ ಅಂತಂದ್ರೆ ಮನೆ ಬಿಟ್ಟು ಹಾಚ್ಕೋಗು. ನಿನ್ನ ಅವಶ್ಯಕತೆ ನಮ್ಗಿಲ್ಲ. ಏನೇ ನೀನು ಊಟ ಮುಚ್ಚಿಕ್ಕೋದು? ಏನಕ್ಕೆ ನೀನು ಊಟ ಮುಚ್ಚಿಕ್ಬೇಕು? ನಿಮ್ಮ ಅಪ್ಪನ ಮನೆಯಿಂದ ಎತ್ಕೊಂಬಂದಿದ್ಯಾ? ಇಲ್ಲ ನಿಮ್ಮ ಮೊದಲನೇ ಗಂಡ ಹತ್ರಿಂದ ಎತ್ಕೊಂಬಂದಿದ್ಯಾ? ಇಲ್ಲ ನಿನ್ನ ಗಂಡ ಸಂಪಾದನೆ ಮಾಡೋಕೋನಾ? ನೋಡೆ ಗೀತೆ, ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು. ಜಾಸ್ತಿ ಮಾತಾಡ್ತಿ ಅಂದರೆ ಬೀಳ್ತವೆ ಏಟಿಗೆ ನಿಂಕ. ಯಾರು ಕೇಳ್ತಾ ಇದೀಯ ಅತ್ತ ನೀನು? ಯಾರು ಕೇಳ್ತಾ ಇದೆಯಾ? ನಿನಗೇನ ಹೇಳ್ತಾ ಇರೋದು? ಅಂಬುಜಿ, ಕಾರುಣ್ಯ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಟುಬಿಡ್ರಮ್ಮ. ಇಲ್ಲಿಗೆ ಬಿಟ್ಟುಬಿಡ್ರಿ. ಸುಮ್ಮನೆ ಇರ್ರಿ ನೀವು. ಸುಮ್ಮನೆ ಎದ್ದು ಬಿಡಬೇಕು. ಮನೆಗೆ ನೆಮ್ಮದಿ ಇಲ್ದಂಗೆ ಮಾಡ್ಕೊಂಬಿಡ್ರಿ ನೀವು. ಲೈ, ನಾಳೆ ಹಬ್ಬ ಆಯಿತಾ? ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಒತ್ತುಟ್ಲಿ ಸಿಕ್ಕೊಂಡು ಕೇಳೋ ಬಿಟ್ಬಿಟ್ಟು ಬಾ ಅಂತ. ಹಬ್ಬ ಮುಗಿಸ್ಕೊಂಡು ಒಂದು 2 ದಿವಸ ಅಲ್ಲಿ ಇಟ್ಬಿಟ್ಟು ಆಮೇಲೆ ಬರ್ತೀನಿ ನಾನು. ಯಾಕೋ ಮುಂಜಿ ನೋಡಬೇಕು ಅನಿಸ್ತಾ ಇದೆ. ಕನಸಾಗೆ ಬರ್ತಾವಳ ಅವಳು. ಎಷ್ಟು ದಿನ ಆಯಿತು ಊರ ಕಡೆ ಹೋಗಿ ನಾನು. ವರ್ಷಗಳೇ ಆಗೋದು. ನಾನು ಹೋಗ್ಬಿಟ್ಟು ಬರ್ತೀನಿ. ಗುಂಡತ್ತೆ, ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇರಬೇಕು. ನೀನು ನೋಡಮ್ಮ ಸಾವಿತ್ರಮ್ಮ, ನೀವೆಲ್ಲ ನೆಮ್ಮದಿಗೆ ಹಾಳು ಮಾಡ್ಕೊಂಬಿಡ್ರಿ ಆಯಿತಾ? ನಾನು ಊರಿಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ, ಕರ್ಕೊಂಡು ಹೋಗ್ತಾನೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀನು ಸುಮ್ಮನೆ ಇರು ಒಂದು ಸ್ವಲ್ಪ. ಗೀತಾ, ಇದಕ್ಕೆ ಕೈ ಹಾಕಿ ಬರೇ. ಹಾಕಲ್ಲೇ, ಏನೇ ಮಾಡ್ತೀಯಾ? ಏನೇ ಅಂತಿದ್ದು? ನಾನು ಹಾಕಲ್ಲ ಕೈ ಅಷ್ಟೇ. ಇವಾಗ ಏನೇ ಮಾಡ್ತೀಯಾ ನೀನು ಅಂದೆ. ಜಾಸ್ತಿ ಆಗೋಯ್ತಲ್ಲ ನಿಂದಲೈ, ಜಾಸ್ತಿ ಆಗೋಯ್ತು ನಿಂದು. ತಂಗಿ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಲ್ಲ ಸಾವಿತ್ರಮ್ಮ. ಆಯಮ್ಮನ್ಗೆ ಇವತ್ತು ಲೇ ಅಂತ ಮಾತಾಡೋಷ್ಟು ದೊಡ್ಡವಳಾಗಿದ್ದೇನೆ ನೀನು. ಅದನ್ನೆಲ್ಲ ಕೇಳಕ್ಕೆ ನೀನು ಅವಳು ಸಾವಿತ್ರಮ್ಮನ ಸೊಸೆ, ಆಯಮ್ಮನ ಮಗನ ಹೆಂಡ್ತಿ ನಾನು. ನೋಡೆ, ಬಾಯಿ ಮುಚ್ಕೊಂಡಿದ್ರೆ ಸರಿ ಹೋಯ್ತು. ಇಲ್ಲ ಅಂತಂದರೆ ನನ್ನ ಬುದ್ಧಿ ನಿನಗಿನ್ನೂ ಗೊತ್ತಿಲ್ಲ. ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಎಲ್ಲ ಥರ ಇರಂಗಿದ್ರೆ ಇರು, ಇಲ್ಲ ಅಂತಂದರೆ ಬಾಯಿ ಮುಚ್ಕೊಂಡು ಮನೆ ಬಿಟ್ಟು ಜಾಗ ಖಾಲಿ ಮಾಡು. 1 ನಿಮಿಷ ಇರ್ಕೊಳ್ತೀವಿ ಮನೆಗೆ ನೀನು. ಇರಂಗಿಲ್ಲ. ಮಗುನ ಇಲ್ಲಿ ಬಿಟ್ಟು ನೀನು ಒಬ್ಬಳೇ ಮನೆ ಬಿಟ್ಟು ಹೋಗ್ಬೇಕು. ಮಗುನಾಗ ಬಿಡ್ಬೇಕಿಲ್ಲೇ. ಆ ಮಗು ಈ ಮನೆಗೆ ಸೇರಿರೋ ಮಗು. ನೀನು ಮನೆ ಬಿಟ್ಟು ಆಚೆ ಹೋಗ್ಬೇಕು. ಮಗುನ ಮಾತ್ರ ಕೊಡಲ್ಲ ನಾವು. ಏನು ಮಾಡ್ತಾ ಇದೀಯಾ? ಇಲ್ಲಿ ನೋಡ್ಬಾ, ಇವರೆಲ್ಲರೂ ಸೇರ್ಕೊಂಡು ನಾನು ಏನು ಮಾಡ್ತಾವ್ರೆ ಅಂತ. ಲೇ, ಏನಾದ ಮಡ್ಕಕ್ಕೆ ಕೈ ಹಾಕ್ಬಿಟ್ಟು ಬರತ್ತಾ? ಅಯ್ಯಯ್ಯ, ಇವಾಗ ನಾವೆಲ್ಲ ಮಡ್ಕೆ ಒಳಗೆ ಕೈ ಹಾಕಿಲ್ಲ. ಎಲ್ಲಾಗ್ತಾಳೆ ಮವ? ತಪ್ಪು ಮಾಡಿರೋ ತಾನು ಮಡ್ಕೆ ಒಳಗೆ ಕೈ ಎಲ್ಲಾಗ್ತಾಳೆ? ಊಟ ಕತ್ತು ಮುಚ್ಚಿಟ್ಟಿರೋದು ತಾನೇ. ಎಲ್ಲಾಗ್ತಾಳೆ ಕೈ? ವಾದ ಮಾಡ್ಕೊಂಡು ನಿಂತವಳೆ. ಯಾಕೆ? ಹೆಂಗದ್ ನಿಂಗೆ ಮೈಕ? ಅಲ್ಲ, ನನ್ನ ಇಷ್ಟ, ನಾನು ಏನಾದರೂ ಮಾಡ್ಕೊತೀನಿ. ನೀವು ಸಾಚಾಗ್ಲು ಅನ್ಸ್ಕೊಳಕ್ಕೆ ನಾನೇ ಕೈ ಹಾಕ್ಬೇಕು? ನಾನೇ ಕೈ ಹಾಕ್ಬೇಕು? ಇವಾಗ ನಾನೇ ಎತ್ಕೊಂಡೋಗಿ ಇಕ್ಕಿದೆ. ಇವಾಗ ಏನು ಏನು ಮಾಡ್ತೀರಿ? ಓ, ಇದು ಕತೆ. ನಮ್ಮ ಮನೆಗಿನ ಊಟ ಮುಚ್ಚಿಕ್ಕಿರೋದು ನೀವೇ ಮೇಡಮ್ ಅವರು. ಅರ್ಥ ಆಯ್ತಮ್ಮವ? ಇನ್ನು ಈ ಮಡಿಕೆ ಅವಶ್ಯಕತೆ ಇಲ್ಲ, ನೀನೇ ಮಾತಾಡು. ಹಾಗಾದ್ರೆ ನೀನೇನೇನೆ ಊಟ ಮುಚ್ಚಿಕ್ಕಿರೋದು? ನಾನೇ. ಅದು ನಮ್ಮ ಗುಂಡೋಳಮ್ಮ ಊಟ ಯಾಕೆ ಮುಚ್ಚಿಕ್ದೆ? ಆಯಮ್ಮನ ಮನೆ ಬಿಟ್ಟು ಹೋಗ್ಲಿ ಅಂತ. ಯಾಕೆ? ನಿಮ್ಮ ಅಪ್ಪನ ಮನೆಗೇನೇನವಳ? ಆಯಮ್ಮನಿರೋದು ನಮ್ಮ ಮನೆಗ, ನಿಮ್ಮ ಮನೆಗಲ್ಲ ಇರೋದು, ನಮ್ಮ ಮನೆಗ. ಆಯಮ್ಮನ ಏನು ಮಾಡಬಾರ್ದು ಮಾಡಿದ್ಲು ನಿಂಗ? ನಾನು ಹೇಳ್ತೀನಿ ದೊಡ್ಡನೆ, ನಾನು ಹೇಳ್ತೀನಿ. ಏನು ದೊಡ್ಡಮ್ಮ?
ಸ್ನೇಹಕ್ಕ ಅದೇ ಅದ್ಯಾವುದೋ ಒಂದು ಹುಡುಗಿ ಬಂದಿತ್ತಲ್ಲ ಸಾವುಕಾರ ಮನೆ ಹುಡುಗಿ ಗಾಣವಿ ಅಂತ. ಆ ಹುಡುಗಿ ಒಂದು ಅದೇನೋ ಡೈಮಂಡ್ ನೆಕ್ಲೆಸ್ ಅಂತೆ. ಆ ನೆಕ್ಲೆಸ್ ಒಂದು ತಂದು ಕೊಟ್ಟಿದ್ಲು. ಸ್ನೇಹಿ ನನ್ನ ಬೀರುವಾಗಿ ಇಕ್ಕಿದ್ಲು. ಅಜಯ್ ನಿಮ್ಮ ಬೀರುವಾಗೆ ಇರಲಿ ಅಂತ ಹೇಳ್ಬಿಟ್ಟು ಇವಳು ಅದು ಹೆಂಗೆ ನೋಡ್ಕೊಳ್ಳೋ ಏನೋ ಆವತ್ತು ಆ ನೆಕ್ಲೆಸ್ನ ಎತ್ಕೊಂತ ಇದ್ಲು ಇವಳು. ಓ ಇದು ಕತೆ. ನಾನು ಬಾಯಿಗೆ ಬಂದಂಗೆ ಬೈದೆ, ಏನಕ್ಕೆ ಕಳ್ತನ ಮಾಡ್ತೀಯಾ, ಕಳ್ಬುತ್ತಿ ಏನಕ್ಕೆ ಕಲ್ತಿದ್ಯಾ, ಹಂಗೆ ಹಿಂಗೆ ಅಂತ. ಆವತ್ತು ನನ್ನ ಮೇಲೆ ಜಗಳ ಮಾಡಿದ್ಲು. ಜಗಳ ಮಾಡಿಬಿಟ್ಟು ನನ್ನ ಕೈಗಿಂದು ಕಿತ್ಕೊಂಡೋಗಿ ಅವಳು ಬೀರುವಾಗಿ ಇಟ್ಕೊಂಡ್ಲು. ಆವತ್ತಿನಿಂದ ನೋಡಪ್ಪ ಈ ಆಟ ಆಡ್ತಾವಳು ಇವಳು. ಅಲ್ಲಕ್ಕ ಈ ಮಾತು ನೀನು ನನ್ನ ಹತ್ರ ಹೇಳ್ಬೇಕಾಗಿತ್ತು ತಾನೆ. ಕೊಡ್ತಾಳೆ ಏನೋ ಒಂದು ಕಿತ ಹಾಕ್ಕೊಂಡು ಏನು ಅದ್ರ ಮನೆಯೆಲ್ಲರಿಗೂ ಹೇಳಿ ದೊಡ್ಡ ರಾಮಾಯಣ ಮಾಡೋದು ಅಂತ ನಾನು ಯಾಮಾರ್ದ್ನಲ್ಲಮ್ಮ. ನನಗೆ ಈ ಹಿಂಸೆ ಕೊಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಎಲ್ಲೇ ಅದು ನೆಕ್ಲೆಸು? ಎಲ್ಲದು ನೆಕ್ಲೆಸು? ನಂಗೆ ಗೊತ್ತಿಲ್ಲಪ್ಪ, ನಾನು ಎತ್ಕೊಂಡು ಬಂದಿಲ್ಲ, ನಾನು ನೋಡೂ ಇಲ್ಲ. ಅವತ್ತೇನೋ ಎತ್ಕೊಂಡು ನೋಡ್ತಾ ಇದ್ದಿದ್ನೆ ನೋಡಿ ಯಮುನು ಜಗಳಕ್ಕೆ ಬಂದ್ಲು. ಅದಕ್ಕೂ ನಾನು ಒಂದೆರಡು ಮಾತು ಬೈದ್ನಿ. ನಾನು ಎತ್ಕೊಂಡೇ ಇಲ್ಲ, ಅದೆಲ್ಲದೆ ಅಂತ ನಾನು ತಿಳಿದು. ನನ್ನ ಬೀರುವಾಗ ಆ ಸರ ಇಲ್ಲಮ್ಮ, ನೀನೇ ಎತ್ಕೊಂಡೋಗಿದ್ಯಾ. ನನ್ನ ಬೀರುವ ನೋಡಿದ್ನಿ ನಾನು, ಇಲ್ಲ ಆ ಸರ ನೀನೇ ಯಾವ ಮಾಯಿಲೆ ಎತ್ಕೊಂಡು ಹೊಟ್ಟೋಗಿದ್ಯಾ. ನಾನೇನು ಎತ್ಕೊಂಡೋಗ್ಲಿ? ಎತ್ಕೊಂಡೋಗ್ಲಿಲ್ಲ, ನಾನು ಯಾವ ಸರನೂ ಎತ್ಕೊಂಡೋಗಿಲ್ಲ. ಯಾಕೆ ಕೈ ಅಡ್ಡ ಇಡ್ತಾ ಇದೆಯಾ? ನಾವು ಕೇಳೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು ಮುಂದಕ್ಕೆ ಹೋಗು ಆಯ್ತಾ. ನೀನು ಆಡ್ದಂಗೆಲ್ಲ ನಾವು ಆಡೋಕ್ಕಾಗಲ್ಲ. ಎಲ್ಲಿ ನೆಕ್ಲೆಸು? ಸರೋಜಮ್ಮ. ಇವಳು ಹೊಟ್ಟೆ ಉದ್ದೋಗ ಏನೇ ಸ್ನೇಹ ಅದು ನೆಕ್ಲೆಸ್ ಎಲ್ಲೇ? ಅಮ್ಮ ಅವಳು ಅದೆಲ್ಲೋ ಬೀರುವಾಗಿ ಇಕ್ಕಿದ್ಲಂತೆ. ಅವಳು ಫೋನ್ ಮಾಡಿಲ್ಲ, ಫೋನ್ ಮಾಡಿದ್ರೆ ಕೇಳ್ತಾಳೆ. ಮನೆಯೆಲ್ಲ ಹುಡುಕಿದ್ದೀನಿ, ಅದೆಲ್ಲದೋ ಏನೋ ನಿಮ್ಮ ತಾತನ ಹತ್ರ ಇತ್ತದ ಬಿಡು, ನೀವು ಎಲ್ಲೂ ಹೋಗಲ್ಲ. ಎಲ್ಲಮ್ಮ ನೆಕ್ಲೆಸು? ಲೈ ನಿಂದು ಜಾಸ್ತಿ ಆಗೋಯ್ತು ನಿಂದು. ಸುಮ್ಮನೆ ಎಲ್ಲರಿದ್ದಂಗೆ ಇದ್ರೆ ಸರಿ, ಇಲ್ಲ ಅಂತಂದರೆ ನನ್ನ ಬುದ್ಧಿ ನಿಂಗಿನ್ನೂ ಗೊತ್ತಿಲ್ಲ. ನಿನಗೂ ಅಷ್ಟೇ ನನ್ನ ಬುದ್ಧಿ ಇನ್ನೂ ಗೊತ್ತಿಲ್ಲ. ನೀನು ನಿನ್ನ ಬುದ್ಧಿನ ಕಟ್ಟಿಟ್ಟರೆ ಸರಿ. ನಿನ್ನ ಬುದ್ಧಿಯನ್ನು ನಮ್ಮ ಮನೆಗೆ ಪ್ರದರ್ಶನ ಮಾಡಿದ್ಯಾ ಅಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ವಯಸ್ಸಾದ ಅಜ್ಜಿ ಮೇಲೆ ಏನೇ ನಿಂದು? ಏನು ನಿಂದು ಕಿತಾಪತಿ ವಯಸ್ಸಾಗಿರೋ ಅಜ್ಜಿ ಮೇಲೆ? ಎಲ್ಲೇ ನೆಕ್ಲೆಸು? ದಾರಿ ಬಿಡೆ. ಗೀತಾ, ಇವೆಲ್ಲ ಚೆನ್ನಾಗಿಲ್ಲ ನೋಡ್ಕೊ. ಹಿಂಗೆಲ್ಲ ಮಾಡಿದ್ವಿ ಅಂದರೆ ನಾನು ಮನೆಯಿಂದ ಆಚಕಾಕ್ಬಿಡ್ತೀನಿ. ನಿನ್ನ ಆಚಕಾಗ್ತೀಯಾ? ಸರಿ, ನನ್ನ ಮಗನ ಎತ್ಕೊಂಡು ನೋಡ್ತೀನಿ. ಮಗುನ ಯಾಕೆ ಕೊಡೋಣ? ಮಗುನ ಕೊಡಲ್ಲ. ಯಾಕ? ಅದು ನಂದು ಮಗು. ನಿಂದಾದ್ರೆ ಅದ್ರ ಅಪ್ಪ ನಾನು ಇಲ್ಲಿದ್ದೀನಿ, ನಿನ್ನ ಬದುಕಿದ್ದೀನಿ. ಮಗುನ ಕೊಡಲ್ಲ. ಸಾವಿತ್ರಮ್ಮ ನೀವೆಲ್ಲ ನಡೀರಿ. ಮವ ನೀನು ನಡಿ. ಅಂಬುಜೆ, ಗುಂಡಜ್ಜೆ ನೀವೆಲ್ಲ ನಡೀರಿ. ನಾನು ಇವಳ ಹತ್ರ ಮಾತಾಡಬೇಕು. ನಾನು ಮಾತಾಡ್ತೀನಿ ಬಿಡೆ. ನೀನು ಹೋಗು ಅಂತ ಹೇಳಿದ್ದು. ಗುಂಡಜ್ಜೆ, ಮವ, ಸಾವಿತ್ರಮ್ಮ ನೀವೆಲ್ಲ ನಡೀರಿ, ನಾನು ಇವಳ ಹತ್ರ ಮಾತಾಡ್ತೀನಿ. ಸಾವಿತ್ರಮ್ಮ ಹೋಗು. ನೀನು ಏನೇ ಮಾತಾಡ್ತೀಯ? ನೀನು ನನ್ನ ಹತ್ರ ಏನು ಮಾತಾಡ್ತೀಯ? ಈ ಗೀತಾ ಅಂತಂದ್ರೆ ಏನು ಅನ್ಕೊಂಡಿದ್ಯಾ ನೀನು? ಬಡ್ಡಿ ಬಂಗಾರಮ್ಮನ ಮಗಳು. ಯಾಕೆ ಬಿಡೆ ನನ್ನ ಹತ್ರ? ಬಿಡೆ, ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ನನ್ನ ಸುದ್ದಿಗೆ ಬರಬೇಡ ನೀನು. ನನ್ನ ಹತ್ರನೂ ನೀನು ಆಟ ಆಡ್ತೀಯಾ? ಏನು ಮಾಡ್ತೀನಿ ನೋಡ್ತಾ ಇರುವಾಗ. ಲೇ ನೋಡು, ಚೆನ್ನಾಗಿರಲ್ಲ ಎಲ್ಲಾರಂಗಲ್ಲ. ನಾನು ಬಿಡೆ, ನನ್ನ ಸುದ್ದಿಗೆ ಬರಬೇಡ. ಲೇ ನೀನೇನು ದೇವಲು ಹೋಗ್ತಿದ್ದೆ, ಇಲ್ಲಿ ಬಂದಿದ್ದೀನಿ. ನಂದು ತಪ್ಪಾಯಿತು ಅಂತ ನಮ್ಮ ಗುಂಡಜ್ಜಿ ಕಾಲಕ್ಕೆ ಬೀಳೋವರೆಗೂ ನೀನು ಹಿಂಗೆ ಇರಬೇಕು. ಎಲ್ಲೋ ನೀನು ಕನಸಿರ್ಬೇಕು. ಕನಸೇ ನಂದು. ವಿಹಾನು ನನ್ನ ಹಿಂಗೆ ಇರುವಂತ ಹೇಳ್ತೀಯಾ? ನಾನೇ ಕಾಯಮ್ಮನ ಕಾಲಕ್ಕೆ ಬೀಳೆ ಮುಂದುವರಿಯುವುದು.